ಎಕರೆಗಟ್ಟಲೆ ಇರುವಂತಹ ಈ ಅರಮನೆಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ? ಪ್ರತಿ ತಿಂಗಳು ಇಲ್ಲಿನ ಖರ್ಚು ವೆಚ್ಚ ಎಷ್ಟಾಗಬಹುದು? ಹಾಗಾದ್ರೆ ಈ ಖರ್ಚು ವೆಚ್ಚವನ್ನ ಯಾರು ನೋಡ್ಕೊಳ್ತಾರೆ? ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಮೊನ್ನೆ ಅಷ್ಟೇ ದಸರಾ ಹಬ್ಬ ತುಂಬ ವಿಜೃಂಭಣೆಯಿಂದ ನಡೀತು. ಮೈಸೂರಲ್ಲಂತೂ ಕೇಳಲೇಬೇಡಿ, ಪ್ರತಿದಿನ ದಸರಾ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಕೂಡ ಮಾಡಿದ್ರು. ಮೈಸೂರಿನ ಅರಮನೆಯಲ್ಲಂತೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ಕೂಡ ನಡೀತು. ಮೈಸೂರಿನ ಅರಮನೆಯ ಇತಿಹಾಸವನ್ನು ನೋಡೋದಾದರೆ ಇದು ನಿನ್ನೆ ಮೊನ್ನೆಯಿಂದ ಬಂದಂತಹ ಇತಿಹಾಸ ಅಲ್ಲ. 1399ರಿಂದ ಇಲ್ಲಿವರೆಗೂ ಕೂಡ 2025ರವರೆಗೂ ಕೂಡ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಮೈಸೂರು ಅರಮನೆ ಹೊಂದಿರುವಂತಹದ್ದು. 1399ರಲ್ಲಿ ಯದುರಾಯರಿಂದ ಹಿಡಿದು 2025ರವರೆಗೆ 2025ರಲ್ಲಿ ಈಗ ಯದುವೀರ್ ಮಹಾರಾಜರು ಕೂಡ ಇರುವಂತಹದ್ದು. ಅಂದರೆ ಸುಮಾರು 26 ಜನ ಅರಸರು ಇರುವಂತಹ ಮೈಸೂರು ಅರಮನೆ, ಅಂದರೆ 26 ಜನ ಅರಸರು ಆಳಿರುವಂತಹ ಒಂದು ಮೈಸೂರು ಅರಮನೆಯ ಇತಿಹಾಸ ಇದೆಯಲ್ಲ, ಈ ಒಂದು ಇತಿಹಾಸ ಬಹಳ ರೋಚಕ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿರುವಂತಹ ಯಾವುದಾದ್ರೂ ಒಂದು ಅರಮನೆ ಇದೆ ಅಂತಂತಂದರೆ ಅದು ಮೈಸೂರು ಅರಮನೆ. ಮೈಸೂರು ಅರಮನೆಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ? ಒಂದು ತಿಂಗಳ ಖರ್ಚು ವೆಚ್ಚ ಎಷ್ಟು? ಸಾಮಾನ್ಯವಾಗಿ 30-40 ಮನೆಯಲ್ಲಿ ಒಂದು 4ರಿಂದ 5 ಜನ ಇರ್ತಾರೆ. ಆ ಒಂದು ಮನೆಯಲ್ಲಿ ತಿಂಗಳಿಗೆ ಏನೇ ಇಲ್ಲ ಅಂದರೂ ಕೂಡ ಒಂದು 15ರಿಂದ 20 ಸಾವಿರ ರೂಪಾಯಿ ಖರ್ಚು ಬರ್ಬೋದು. ಆದರೆ ಮೈಸೂರು ಅರಮನೆ ಇದೆಯಲ್ಲ, ಇದು ದೊಡ್ಡ ಅರಮನೆ. ಎಕರೆಗಟ್ಟಲೆ ಇರುವಂತಹ ಈ ಅರಮನೆಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾಯಿದ್ದಾರೆ? ಇಲ್ಲಿನ ಖರ್ಚು ವೆಚ್ಚ ಎಷ್ಟು? ಪ್ರತಿ ತಿಂಗಳು ಇಲ್ಲಿನ ಖರ್ಚು ವೆಚ್ಚ ಎಷ್ಟಾಗ್ಬೋದು? ಖಂಡಿತ ಇದ್ರ ಬಗ್ಗೆ ನಾವು ಕೂಡ ಒಂದಷ್ಟು ರಿಸರ್ಚ್ ಕೂಡ ಮಾಡಿದ್ವು. ಎಷ್ಟು ಖರ್ಚಾಗ್ಬೋದು, ಎಷ್ಟು ಜನ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ಬೋದು, ಈ ಬಗ್ಗೆ ಯದುವೀರ್ ಒಡೆಯರ್ ಅವ್ರನ್ನೇ ಕೂಡ ನಾವು ಕೂಡ ಪ್ರಶ್ನೆ ಮಾಡಿದ್ದು. ಆದರೆ ಅವರು ತುಂಬ ಸೂಕ್ಷ್ಮವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಸಮೀಕ್ಷೆಯ ಪ್ರಕಾರ ಅಥವಾ ನಾವು ರಿಸರ್ಚ್ ಮಾಡಿರುವಂತಹ ಪ್ರಕಾರ ಪ್ರತಿ ತಿಂಗಳು ಇಲ್ಲಿ ಏನೇ ಇಲ್ಲ ಅಂದರೂ ಕೂಡ 1000 ಗಟ್ಟಲೆಯಲ್ಲಿ ಖರ್ಚು ವೆಚ್ಚ ಆಗ್ತಿಲ್ಲ, ಲಕ್ಷಗಟ್ಟಲೆ, ಅದು ಕೂಡ 1 ಕೋಟಿ ಗಟ್ಟಲೆ ಕೂಡ ಇಲ್ಲಿ ಖರ್ಚು ವೆಚ್ಚ ಆಗುತ್ತೆ, ಅಂದರೆ ಕೋಟಿಗಟ್ಟಲೆ. ಹಾಗಾದರೆ ಈ ಖರ್ಚು ವೆಚ್ಚವನ್ನು ಯಾರು ನೋಡ್ಕೊತಾರೆ? ಎಸ್, ಯಾಕೆಂತಂದರೆ ರಾಜಮನೆತನಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಕೂಡ ಇದೆ. ಮೈಸೂರು ಅರಮನೆ ಅಂತಂತಂದರೆ ಸುಮ್ಮನೆ ಮಾತಲ್ಲ. ಕರ್ನಾಟಕದಲ್ಲಿ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿರುವಂತಹ ಅರಮನೆ ಕೂಡ. ಇಂತಹ ಅರಮನೆ ಬಗ್ಗೆ ನಾವೆಷ್ಟೇ ಹೇಳಿದ್ರೂ ಕೂಡ ಸಾಲಲ್ಲ. ಏಕೆಂತಂದರೆ ಒಟ್ಟು ಇಲ್ಲಿ 26 ಜನ ಅರಸರು ಈ ಒಂದು ಮೈಸೂರು ಅರಮನೆಯನ್ನು ಆಳ್ವಿಕೆ ನಡೆಸಿದ್ದಾರೆ. ಅವರು ಯಾರ್ಯಾರಪ್ಪ ಅನ್ನೋದನ್ನು ನೋಡೋದಾದರೆ ಒಂದಷ್ಟು ಅಂಕಿಅಂಶಗಳ ಪ್ರಕಾರ ನೋಡೋದಾದರೆ 1399ರಿಂದ ಯದುರಾಯರು, ಅದಾದಮೇಲೆ 1423ರಿಂದ 1459ರವರೆಗೂ ಕೂಡ ಬೆಟ್ಟದ ಚಾಮರಾಜ ಒಡೆಯರು ಆಳ್ವಿಕೆ ನಡೆಸಿದ್ದಾರೆ. ಜೊತೆಗೆ 1459ರಿಂದ 1478ರವರೆಗೆ ತಿಮ್ಮರಾಜ ಒಡೆಯರು. ಹೀಗೆ ಒಟ್ಟು 26 ಜನ ಅರಸರು ಮೈಸೂರಿನ ಅರಮನೆಯನ್ನು ಆಳ್ವಿಕೆ ನಡೆಸಿದ್ದಾರೆ. 1399ರ ಅವಧಿಯಲ್ಲಿ ಎಷ್ಟು ಖರ್ಚು ವೆಚ್ಚ ಇತ್ತು, 2025ರಲ್ಲಿ ಎಷ್ಟು ಖರ್ಚು ವೆಚ್ಚ ಆಗ್ತಾ ಇದೆ, ಅದೆಲ್ಲವನ್ನು ಕೂಡ ನೋಡೋದಾದರೆ ಅವತ್ತಿಂದ ಇವತ್ತಿನ ತನಕ ಬಹಳ ಅಜಗಜಾಂತರ ಅಂತ ಹೇಳ್ಬೋದು. ಏಕೆಂತಂದರೆ ಇವತ್ತಿನ ಒಂದು ಖರ್ಚು ವೆಚ್ಚ, ಬರುವಂತಹ ಆದಾಯ ಆಗಿರ್ಬೋದು, ಅದೆಲ್ಲವನ್ನು ಕೂಡ ನೋಡೋದಾದರೆ 1399ರಲ್ಲಿ ಇದ್ದಂತಹ ಖರ್ಚು ವೆಚ್ಚ
ಇವತ್ತಿನ ಒಂದು ಖರ್ಚು ವೆಚ್ಚಕ್ಕೆ ತಾಳೆ ಹಾಕಿ ನೋಡೋದಾದರೆ ಬಹಳ ದೊಡ್ಡ ಅಜಗಜಾಂತರ ಇರುವಂತಹದ್ದು. ಅಂದರೆ ಪ್ರತಿ ತಿಂಗಳಿಗೆ ಏನೇ ಇಲ್ಲ ಅಂದರೂ ಕೂಡ ಕೋಟಿಗಟ್ಟಲೆ ಇಲ್ಲಿ ಖರ್ಚಾಗುವಂತಹದ್ದು. ಅಂದರೆ ಅದೆಲ್ಲವನ್ನೂ ಕೂಡ ರಾಜಮಾತೆಯವರು ಕೂಡ ಅಂದರೆ ಆ ಎಲ್ಲ ವ್ಯವಹಾರವನ್ನು ರಾಜಮಾತೆಯವರೇ ನೋಡ್ಕೊಳ್ತಿರುವುದು. ಯಾಕೆಂತಂದರೆ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿಯವರೆಗೂ ಕೂಡ ಮೈಸೂರು ಅರಮನೆಯಲ್ಲಿ ಒಂದು ಸಣ್ಣ ಕಪ್ಪು ಕಳಂಕ ಬರದಂಗೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಬಂದಿರುವಂತಹದ್ದು. ಅಂದರೆ ಯಾವುದಾದ್ರೂ ಒಬ್ಬ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಇಶ್ಯೂಸ್ ಆಗಿರ್ಬೋದು ಅಥವಾ ಮತ್ತೊಂದು ಸಮಸ್ಯೆ ಆಗಿರ್ಬೋದು, ಅದ್ಯಾವುದೂ ಕೂಡ ಆಗಿಲ್ಲ. ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆದುಕೊಂಡು ಬಂದಿರುವಂತಹದ್ದು. ಸೊ ಅಲ್ಲಿನ ಸಿಬ್ಬಂದಿಗಳು ಕೂಡ ತುಂಬ ಖುಷಿಯಲ್ಲಿ ಕೂಡ ಕೆಲಸ ಮಾಡ್ತಿರುವಂತಹದ್ದು. ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಪ್ರತಿ ತಿಂಗಳು ನಾವು ಅಂದುಕೊಂಡಂತಕ್ಕಿಂತ ಹೆಚ್ಚಾಗಿ ಸಂಬಳವನ್ನು ಕೊಡ್ತಾರೆ ನಮ್ಮ ರಾಜಮಾತೆಯವರು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಎಸ್, ಅಂದರೆ ಮೈಸೂರು ಅರಮನೆಯ ಇತಿಹಾಸವನ್ನು ನೋಡೋದಾದರೆ ಕೇವಲ 10 ನಿಮಿಷ 20 ನಿಮಿಷ ಈ ಒಂದು ಅವಧಿಯಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಗಂಟೆಗಟ್ಟಲೆ ಆ ಒಂದು ಅರಮನೆಯ ಇತಿಹಾಸವನ್ನು ಕೂಡ ಮಾತನಾಡ್ಬೋದು. ಜೊತೆಗೆ ಅಲ್ಲಿನ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ಬೋದು. ಆದರೆ ಸದ್ಯದ ವಿಚಾರ ಏನಪ್ಪ ಅಂತಂತಂದರೆ ಒಂದು ತಿಂಗಳಿಗೆ ಆಗುವಂತಹ ಖರ್ಚು ವೆಚ್ಚ ಎಷ್ಟು ಅನ್ನೋದು. ಯಾಕೆಂತಂದರೆ ಸಾಮಾನ್ಯವಾಗಿ ಒಂದು ಮನೆ, ಒಂದು ಕುಟುಂಬ, ಒಂದು ಸಂಸಾರ ಅನ್ನೋ ಒಂದು ವಿಚಾರ ಬಂದಂತಹ ಸಂದರ್ಭದಲ್ಲಿ ಮಿನಿಮಮ್ ಒಂದಷ್ಟು ಬಜೆಟ್ ಕೂಡ ಪ್ರತಿ ತಿಂಗಳಿಗೆ ಕೂಡ ಖರ್ಚಾಗುತ್ತೆ. ಅದೇ ರೀತಿ ಇಲ್ಲಿ ನೂರಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಾರೆ, ನೂರಾರು ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಜೊತೆಗೆ ಇಲ್ಲಿ ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ವೀಕೆಂಡ್ ಬಂತು ಅಂದರೆ ಸಾಕು, ಮೈಸೂರಿನ ಅರಮನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಹೋಗ್ತಾರೆ, ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾರೆ. ಸೊ ಆ ಒಂದು ಮೈಸೂರಿನ ಚಿತ್ರಣವನ್ನು ಅಥವಾ ರಾಜಮನೆತನದ ಎಲ್ಲ ವಿಚಾರಗಳನ್ನು ಕೂಡ ಅರಿತುಕೊಳ್ಳೋದಕ್ಕೆ ಪ್ರವಾಸಿಗರು ಪ್ರತಿ ವಾರ ಆಯಿತು ಅಥವಾ ಪ್ರತಿದಿನವೂ ಕೂಡ ಹೋಗ್ತಾ ಇರ್ತಾರೆ. ಸೊ ಅವರೆಲ್ಲರನ್ನೂ ಕೂಡ ನಿಭಾಯಿಸುವಂತಹ ಒಂದು ಶಕ್ತಿ ಅಲ್ಲಿನ ಸಿಬ್ಬಂದಿಗಳು ಕೂಡ ಇದೆ. ಸೊ ಹಾಗಾಗಿ ಅಂದರೆ ನಮ್ಮ ಒಂದು ಮೇಯ್ನ್ ವಿಚಾರ ಏನಪ್ಪ ಅಂತಂದರೆ ಮೈಸೂರು ಅರಮನೆಗೆ ಖರ್ಚಾಗುವಂತಹ ಒಂದು ತಿಂಗಳಿನ ಆದಾಯ ಎಷ್ಟು ಅಥವಾ ಖರ್ಚು ವೆಚ್ಚ ಎಷ್ಟು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಚಾರವಾಗಿತ್ತು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.